Hey guys, welcome back to my YouTube channel. So hey guys, welcome back to my YouTube channel. So ಇವತ್ತಿನ ಈ ಒನ್ ವೀಕ್ ಒಂದು 10 ಡೇಸ್ ವ್ಲಾಗ್ ಮಾಡ್ತೀನಿ. ಬಿಟ್ಸ್ ಮಧ್ಯ ಏನಾದ್ರು ನೀಡ್ತಿದೆ ಹಂಗೆ ತೋರಿಸ್ತಾ ಇರ್ತೀನಿ. ಸೊ ವ್ಲಾಗು ತುಂಬ ದಿನ ಆಯಿತು, ಡೈಲಿ ವ್ಲಾಗ್ ಮಾಡಿದ್ರೆ ಯಾರೂ ನೋಡಲ್ಲ. ಸೊ 10 ಡೇಸಲ್ಲಿ ಏನೇನಾಗುತ್ತೆ ಅಂತ, ಲೈಕ್ ನನ್ನ ಲೈಫಲ್ಲಿ ಅಥವಾ ಏನಾದರೂ ಎಲ್ಲಾದ್ರೂ ಹೊರಗಡೆ ಹೋಗಂಗಿದೆ, ಮನೆಗೆ ಬರೋದಿದ್ದಾರೆ. ಸೊ ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು 10 ಡೇಸಲ್ಲಿ ಇವತ್ತಿನ 10 ಡೇಸಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ನ್ಯೂ ಇಯರ್ಗೆ. ಸೊ ಆವಾಗಲೂ ವ್ಲಾಗ್ಸ್ ಬರುತ್ತೆ. ಸೊ ಅಲ್ಲಿ ತನಕ ಹೋಗೋ ತನಕ ಇಲ್ಲಿ ಟಿಪ್ಪುದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ಇವಾಗ ನಾನು ಲಂಚ್, ಇವತ್ತು ಥರ್ಸ್ಡೇ, ನಾನು ಯೂಶ್ವಲಿ ಲಂಚ್ ಮಧ್ಯಾಹ್ನದ್ದು ರೈಸ್ ತಿನ್ನಲ್ಲ, ಮಧ್ಯಾಹ್ನದಲ್ಲ ಕೆಲವು ಸತಿ ರಾತ್ರಿ ಹೊತ್ತು ರೈಸ್ ತಿನ್ನಲ್ಲ. ಸೊ ಇವಾಗ ಒಂದು ರೆಸಿಪಿ ಮಾಡ್ಕೊಂಡಿದ್ದೀನಿ, ಅದನ್ನು ಪೋಸ್ಟ್ ಮಾಡ್ತೀನಿ ಏನೋ ಗೊತ್ತಿಲ್ಲ, ಅಥವಾ ಶಾರ್ಟ್ಸಿಗೆ ಹಾಕ್ತೀನಿ. ಸೊ ಇಲ್ಲಿ ನೋಡಿ ಗೈಸ್, ಸೋಯಾ ಚಂಕ್ಸಿನ ಸ್ಯಾಲೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸೌತೆಕಾಯಿ ಒಂದು ಹಾಕಬೇಕಿತ್ತು, ಸೌತೆಕಾಯಿ ಸಿಗಲಿಲ್ಲ. ಸೊ ಇದನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ, ಒಂದು ತಿಂದು ಟೇಸ್ಟ್ ಮಾಡಿ ನೋಡಿ ತಿಂದಿದ್ದೇನೆ ಹೇಗಿದೆ ಅಂತ. ಸೊ ಗೈಸ್, ಸೊಕ್ಕದಾಗಿದೆ, ಸ್ಪೈಸಿಯಾಗಿ. ಎಲ್ಲ ನಮ್ಮಮ್ಮ ಬಂತು ಅನ್ಸಿದೆ, ಸ್ಪೈಸಿಯಾಗಿ ಸಕ್ಕದಾಗಿದೆ. ಓಕೆ ಗೈಸ್, ಇವತ್ತು ನೆಕ್ಸ್ಟ್ ಡೇ. ಇವತ್ತು ನೆನ್ನೆ ಮನೆಗೆ ನೆಂಟರು ಬಂದಿದ್ದಾರೆ, ಐ ಮೀನ್ ಸಿಂಚನ, ತಾರಕ. ಏನಕ್ಕೆ ಅಂತ ಅಂದರೆ, ನಾಳೆ ಬೆಳಗ್ಗೆ ಎದ್ದು ನಮ್ಮ ಮನೆಯಲ್ಲಿ ಇವರು ಜೊತೆಗೆ ಜೋಸ್ನ ಎಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಹೋಗ್ತಿರೋದ್ರಿಂದ ಎಲ್ಲ ಇಲ್ಲೇ ಬಂದಿದ್ದಾರೆ. ಆ್ಯಂಡ್ ಇವಾಗ ರೈಟ್ ನಾವು ರೆಡಿಯಾಗಿ ಓಸ್ವಾಲ್ಗೆ ಹೋಗ್ತಾ ಇದ್ದೀವಿ. ಓಸ್ವಾಲಲ್ಲಿ ಸೇಲ್ ಹಾಕಿದ್ದಾರೆ. ಸೊ ದೊಡ್ಡ ಸೀರೆ ತಗೋಬೇಕು, ಅದಕ್ಕೋಸ್ಕರ. ಸೊ ಬನ್ನಿ ಗೈಸ್ ಹೋಗೋಣ. ಸೇಲು ನೋಡಿ, ಇಲ್ಲಿ 30 to 50% ಸೀರೆಗಳು ಆಲ್ರೆಡಿ ಬಂದಿದ್ದಾರೆ. ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ ಕಲೆಕ್ಷನ್ಸ್ನ. ಗೈಸ್ ಇನ್ನೂ ಮೇಲೆಗಡೆ ಹೋಗಿದ್ದಾರೆ, ಗೋಲ್ಡನ್ಗೆ ಹೋಗ್ಬಿಟ್ಟಿದ್ದಾರೆ ಸೀರೆ ನೋಡೋಕ್ಕೆ. ಇವ್ದೇ ಅಂಗಡಿ, ನಮ್ಮದೇ ಅಂಗಡಿ, ಎಲ್ಲ ಗೋಲ್ಡನ್ಗೆ. ನಾನು ಎಲ್ಲ ಕಡೆ ಹುಡುಕ್ತೀನಿ, ನಮ್ಮ ಮೊಬೈಲ್ ಅಂತ ಎಲ್ಲರಿಗೂ ಕೇಳ್ಕೊಂಬರ್ತಾಯಿದ್ದೀನಿ. ನೋಡಿ ತೋರಿಸ್ತೀನಿ. ಇಡೀ ಓಸಲ್ಲೇ ತಿರುಗಿದ್ದೀವಿ, ಇಲ್ಲೂ ಇಲ್ಲ. ಎಲ್ಲೋಗಿರೋದು ಗೊತ್ತಾ? ಫೋನ್ ಮಾಡಿ ನಮ್ಮಮ್ಮ ಕಟ್ ಮಾಡ್ತೈತೆ, ಎಲ್ಲೋಗೋದು ಹುಡುಕ್ಬೇಕು. ಎಲ್ಲ ಕಡೆ ಹುಡುಕಿ, ಇಲ್ಲಿ ಹುಡುಕಿರ್ಲಿಲ್ಲ, ಇಲ್ಲಿ ಬಂದು ಕುಂತಾರೆ. ನಾವು ಫುಲ್ ಮೇಲ್ಗಡೆ ಎಲ್ಲ ಹೋಗಿ ಬಂದಿದ್ದೀವಿ. ಇಡೀ ಓಸಲ್ಲಿ ಹುಡುಕಿದ್ರು ಕಾಣ್ತಿಲ್ಲ ಇವ್ದು ಎಲ್ಲೋದು ಅಂತ. ಇಲ್ಲೆಲ್ಲ ರೆಡಿಮೇಡ್ ಬ್ಲೌಸ್ ಪೀಸ್ಗಳಿದೆ. ಇಲ್ಲಿ ಇದು ಇದು ಚೆನ್ನಾಗಿದೆ. ಇದು ಇಡ್ಸ್ಕೊಳಕ್ಕಾಗಲ್ವಾ ಆಲ್ಟ್ರೇಷನ್ನು? ಇದು ಚೆನ್ನಾಗಿದೆ, ಗ್ರೀನು. ಎಷ್ಟಿದೆಲ್ಲ? 34 ಆದ್ರೆ ಇದು ಚೆನ್ನಾಗಿದೆ, 1200. ಇಲ್ಲೊಂದಷ್ಟಿದೆ, ಚೆನ್ನಾಗಿದೆ ರೆಡಿಮೇಡ್ ಬ್ಲೌಸ್ಗಳು. ಇದು ಫುಲ್ಲು ಬ್ಲೌಸ್ ಸ್ಟುಡಿಯೋ. ಸೊ ಓಸ್ವಲಲ್ಲಿ ಇವಾಗ ಇದೊಂದು ಇದ್ದೀನಿ, ಸಂಕ್ರಾಂತಿ ಹಬ್ಬಕ್ಕೆ ತೊಗೊಳಕ್ಕೆ. ಯೂಸಿದೆ, ಬಟ್ ಇಡಿಸ್ಕೋಬೇಕು. ಇದೊಂದು ಲುಕ್ಕು, ಇನ್ನೊಂದು ಹಾಕೊಂಡು ತೋರಿಸ್ತೀನಿ ಇದು ಅಂತ ಅನ್ಸುತ್ತೆ. ಚೆನ್ನಾಗಿ ಕಾಣ್ತಿದೆ, ಬಟ್ ನನಗೆ ಇದೇ ಇಷ್ಟ ಆಯಿತು. ಸೊ ಇದೇ ತೊಗೊಳ್ತೀನಿ. ಓಕೆ ಗೈಸ್, ಇಲ್ಲಿ ಬಂದಿದ್ದೀವಿ ಇವಾಗ. ಅಲ್ಲಿ ಸೀರೆ ತೊಗೊತಾ ಇದ್ದಾರೆ ನಮ್ಮ ಸಿಂಚನ, ತಾರಕ, ದೊಡಮ್ಮ ಎಲ್ಲ. ನಾನು ಚೂಡಿದಾರ ತೊಗೊಂಡು ಇವಾಗ ಇಲ್ಲಿ ಬಂದೆ. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಓಸ್ವಾಲಲ್ಲಿ ಸೀರೆ ಮಡಗ್ಸಿರೋದು ನಮ್ಗೆಲ್ಲರಿಗೂ. ಒಂದು ಬ್ಯಾಗ್ ತುಂಬ ಸೀರೆ ಮಡಗ್ಸೈತೆ ನಮ್ಮಮ್ಮ. ಇದು ನಮ್ಮಮ್ಮ ತಗೊಂಡೈತೆ. ಇದೊಂದು ಅಲ್ಲಿಂದ ಸಿಂಚನ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಲು, ಫ್ರೂಟ್ ಸಾಲೆಡ್ ವಿತ್ ಐಸ್ ಕ್ರೀಮ್. ಅದಕ್ಕೆ ನಾನು ಅವಳು ಬಂದ್ವಿ. ನಾನು ಜ್ಯೂಸ್ ಕುಡಿದೆ, ಅವಳು ಐಸ್ ಕ್ರೀಮ್ ತಿಂದಳು. ಆ್ಯಂಡ್ ಅದಾದಮೇಲೆ ಕಡಲೆ ಗಿಡ ತೊಗೊಂಡು ಹೋಗಿದ್ದು ಮನೆಗೆ. ನಾನು ಇನ್ನೊಂದು ಅರ್ಧ ಕೆ ಜಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಅರ್ಧ ಕೆ ಜಿ ತೊಗೊಂಡು ಹೊರಟೆ. ಯಾರು ಬಂದಿದ್ದಾರೆ ನೋಡಿ ಗೈಸ್, ಬೆಂಗಳೂರಿಂದ ಬಂದಿದ್ದ ತಕ್ಷಣ ಇವಾಗ ಕೌಸ್ತುಭಾಗಿ ಬಂದಿದ್ದೀವಿ ನಾನು ಪ್ರೀತಿ ಊಟ ಆರ್ಡರ್ ಮಾಡೋಕ್ಕೆ ಅಂತ. ನೋಡೋಣ ಅದೇನೇನು. Hey guys, good morning, and
ಎಕ್ಸ್ಕ್ಯೂಸ್ ಲಾರಿ ಸೌಂಡ್ ಬರ್ತಿದೆ ಆಚೆ, ಲಾರಿ ನಿಲ್ಲಿಸ್ತಾ ಇದ್ದಾರೆ. ಆ್ಯಂಡ್ ಬೆಳಗ್ಗೆ ಪಾರ್ಸಲ್ ಓಪನಿಂಗ್ ಮಾಡ್ತಾ ಇದ್ದೀನಿ. ನಂದು ಫೇಸ್ ವಾಶ್ ಆರ್ಡರ್ ಮಾಡಿದೆ ಅಷ್ಟೇ. ಈಗಂತೂ ಏನು ಪಾರ್ಸಲ್ ಓಪನಿಂಗೇ ಇಲ್ಲ, ನನ್ನ ವೀಡಿಯೋಸ್ ಏನು ಶಾಪಿಂಗೇ ಮಾಡ್ತಾ ಇಲ್ಲ. ಸೊ ಇವತ್ತು ಬೆಳಗ್ಗೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಜ್ಯೋತ್ಸ್ನಾ, ಸಿಂಚನ, ಪ್ರೀತಿ, ಕಮಲಗೌಡ, ತಾರಕ. ಬೆಳಗ್ಗೆ 4:15 ನಂಗೆ ಎಚ್ಚರ ಆಗಿದ್ದು. ಮಲ್ಕೋ ಎದಳು ಅವ್ರು ಹೋಗೋ ತನಕನೂ ಅವ್ರು ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಚಳಿಗೆ ಎದ್ದಳಿಲ್ಲ ನಾನು. ಸೊ ಫೈನಲಿ ತುಂಬ ದಿನ ಆದಮೇಲೆ ಹೋಮ್ ಅಲೋನ್ ಇದ್ದೀನಿ. ಲೈಕ್ ಯಾವತ್ತೂ ಒಬ್ಬಳೇ ಇರಲಿಲ್ಲ ಅಂದೆ. ನಮ್ಮಮ್ಮ ಇದ್ದಾರೆ, ಪಾರ್ಲರ್ಗೆ ಹೋಗಿದ್ದಾರೆ, ಮನೇಲಿ ಒಬ್ಬಳೇ ಟಿ ವಿ ನೋಡ್ಕೊಂಡು ಆರಾಮಾಗೆ ಫೈನಲಿ ತುಂಬ ತಿಂಗಳಾದಮೇಲೆ ಇದು. ಸೊ ಐ ಕ್ಯಾನ್ ಬಿಂಜ್ ವಾಚ್ ಎಮಿಲಿ ಇನ್ ಪ್ಯಾರಿಸ್. ಫೋಮೋ ಶಾರ್ಟ್ಸ್ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ನಾಳೆ ಯಾವ್ದು ಬರೋ ಅಷ್ಟರಲ್ಲಿ. ಆ್ಯಂಡ್ ತುಂಬ ಸೌಂಡು ಗೈಸ್. ಸೊ ಫೇಸ್ ವಾಶ್ ಆರ್ಡರ್ ಮಾಡಿದ್ದೆ, ಇವಾಗ ಬಂದಿದೆ. ನಾನು ತುಂಬ ದಿವಸ ಆಗಿತ್ತು ಫೇಸ್ ವಾಶ್ ಯೂಸ್ ಮಾಡ್ತಿದ್ದಿಲ್ಲ, ಸೋಪ್ ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಯೂಸ್ ಮಾಡಿದ್ದೆ. ಈಗ ಸೋಪು ಒಂದು ಸ್ವಲ್ಪ ಖಾಲಿ ಆಗ್ತಿತ್ತು ಅಂತ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಫೇಸ್ ವಾಶ್ ಇನ್ನೇನು ಖಾಲಿ ಆಗ್ತಿತ್ತು, ಸ್ವಲ್ಪ ಸೇಲಲ್ಲಿದ್ದಾಗ ಆರ್ಡರ್ ಮಾಡ್ಬಿಡ್ತೀನಿ, ಒಂದಿಷ್ಟಿತ್ತು ಅಂತ. ಸೊ ಆರ್ಡರ್ ಮಾಡಿದೆ ಗೈಸ್. ಇದು ನಾನು ಯೂಸ್ ಮಾಡೋ ಫೇಸ್ ವಾಶ್ ಆ್ಯಸ್ ಯೂಶುವಲ್. ಸೊ ಇವತ್ತಿನ ದಿನಚರಿ ಏನು ಅಂತ ಅಂದರೆ ತುಂಬ ಕೆಲಸ ಇದೆ ಗೈಸ್. ಅದೇ ಏನು ಅಂತ ಅಂದರೆ ಬಿಂಜ್ ವಾಚ್ ಮಾಡೋದಷ್ಟೇ. ಆ್ಯಂಡ್ ನಮ್ಮಮ್ಮ ಒಂದೆರಡು ಕೆಲಸ ಹೇಳಿದ್ದಾರೆ ಅಷ್ಟೇ, ಬಟ್ಟೆ ಒಳಗೆ ಹಾಕೋಕ್ಕೆ, ಅನ್ನ ಇಡೋಕ್ಕೆ. ಗೈಸ್ 11 ಗಂಟೆ ಆಗಿದೆ. ತಿಂಡಿ ತಿಂದಿಲ್ಲ ನಾನು ಇನ್ನೂ. ಇವಾಗ ತಿಂಡಿ ಮಾಡ್ಕೊತಾ ಇದ್ದೀನಿ. 9:15 ಎದ್ದೆ. ಸೊ ಇವತ್ತು ನಮ್ಮಮ್ಮ ದೋಸೆ, ನಿನ್ನೆ ಮಿಕ್ಕಿರೋ ದೋಸೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಈರುಳ್ಳಿ ದೋಸೆ ಮಾಡಿದ್ದಾರೆ. ಯಾಕೆಂದರೆ ನಿನ್ನೆ ಜಾಸ್ತಿ ಜನ ಇದ್ವಿ. ನಿನ್ನೆ ಒಂದು ಸ್ವಲ್ಪ ನೈಟಿಗೂ ಅಂತ ನಮ್ಮಮ್ಮ ದೋಸೆ ಇಟ್ಟು ಬಿಡ್ತಾರೆ. ಸೊ ನೈಟು ಜಾಸ್ತಿ ಯಾರೂ ತಿಂದಿಲ್ಲ, ಇನ್ನೂ ಮಿಕ್ಕಿತ್ತು. ನನಗೆ ನಮ್ಮಮ್ಮಂಗೆ ಇವತ್ತು ಬೆಳಗ್ಗೆಗಲ್ವಾ, ಸೊ ಏನಕ್ಕೆ ಸುಮ್ಮನೆ ಎಕ್ಸ್ಟ್ರಾ ಬೇರೆ ತಿಂಡಿ ಮಾಡೋದು ಅಂತ ನಮ್ಮಮ್ಮ ಅದನ್ನೇ ಮಾಡಿ ಹಾಕಿದ್ದಾರೆ. ಸೊ ಬನ್ನಿ ತಿಂಡಿ ತಿನ್ನೋಣ. ಆ್ಯಂಡ್ ಗೈಸ್, ನಾನಿನ್ನೂ ಸ್ನಾನ ಮಾಡಿಲ್ಲ, ಬಟ್ ಐ ಲುಕ್ ಸೊ ಬ್ಯೂಟಿಫುಲ್ ಗೈಸ್. ಲಿಟ್ರಲಿ ನಮ್ಮ ಮನೆ ಒಳಗಡೆ ಇಲ್ಲಿ ರೆಡ್ ಆಕ್ಸೈಡ್ ಇರೋದ್ರಿಂದ ಆ್ಯಂಡ್ ನಮ್ಮ ಮನೆ ಮುಂದೆಗಡೆ ಟ್ಯಾಂಕ್ ಇರೋದ್ರಿಂದ ಸಖತ್ತು ಥಂಡಿ ಹೊಡೆಯುತ್ತೆ. ಯಾವ ಥರ ಥಂಡಿಗೆ ಹೊಡೆಯುತ್ತೆ ಅಂತ ಅಂದರೆ, ಮನೆಯಿಂದ ಆಚೆ ಒಂಚೂರು ಬೆಚ್ಚಗಿರುತ್ತೆ, ಬಿಸಿಲಿರೋದಕ್ಕೆ ಬೆಚ್ಚಗೆ ಆಗುತ್ತೆ. ಬಟ್ ನಮ್ಮ ಮನೆ ಒಳಗಡೆ ಹೆಜ್ಜೆ ಇಟ್ಟಿದ ತಕ್ಷಣ ಫುಲ್ಲು ತಣ್ಣಗೆ ಫ್ರೀಸ್ ಆಗುತ್ತೆ. ನನ್ನ ಕೈ ಫುಲ್ ಬಿಸಿತಾ. ಈಚೆ ಬಂದ ಹಿಂಗೆ ಟೆರೆಸ್ ಮೇಲೆ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಬೆಚ್ಚಗಾಗ್ತಿದೆ ಅಂತ ಅಂದರೆ, ಹಬ್ಬ ಒಂಥರ ಹೀಟರ್ ಇದ್ದಂಗಿದೆ ಇಲ್ಲಿ ಹೊರಗಡೆ. ಬಟ್ ನಮ್ಮ ಮನೆ ಒಳಗಡೆ ತುಂಬ ಚಳಿ ಗೈಸ್. ಲೈಕ್ ಗೈಸ್, ಬಿಸಿಲು ಕಾಯಿಸ್ಕೊಳ್ಳೋಕ್ಕೆ ಅಂತ ಒಂದು 5 ನಿಮಿಷ ಇರೋಣ ಅಂತ ಬಂದೆ ಇವಾಗ. ಗೈಸ್ ಇವಾಗ ಕಡಲೆ ಗಿಡ ಇದೆಯಲ್ಲ, ಇದನ್ನು ಕಡಲೆನ ಬಿಡಿಸಿ ಇಲ್ಲ ಹಾಕ್ತೀನಿ. ಬಿಕಾಸ್ ನನಗೆ ಹಿಂಗೆ ತಿನ್ನೋಕ್ಕೂ ಇಷ್ಟ, ಜೊತೆಗೆ ನನಗೆ ಬಾಣಲಿಗೆ ಉಪ್ಪು ಹಾಕ್ಬಿಟ್ಟು ಹುರಿದ್ಬಿಟ್ಟು ತಿನ್ನೋಕ್ಕೆ ಇಷ್ಟ. ನಂಗೆ ಹಂಗೆ ನಿನ್ನೆನೂ ಮಾಡ್ಕೊಂಡು ತಿಂದೆ, ಬಟ್ ಹಂಗೆ ತಿನ್ನೋಕ್ಕೆ ಇಷ್ಟ. ಸೊ ಆಮೇಲೆ ಸೀರೀಸ್ ನೋಡ್ತೀನಲ್ಲ, ಸೊ ಊಟ ಆದಮೇಲೆ ನೀಟಾಗಿ ಫ್ರೈ ಮಾಡಿಕೊಂಡು ತಿನ್ನೋಣ ಆಮೇಲೆ ಅಂತ ಇವಾಗ ಎಲ್ಲ ಬಿಡಿಸಿ ಇಡ್ತಾ ಇದ್ದೀನಿ. ಬಟ್ ನಾವು ಕಡಲೆ ಗಿಡ ಅಂದರೆ ಸಖತ್ ಇಷ್ಟ ಗೈಸ್. ನೋಡಿ ಗೈಸ್, ಹಿಂಗೆ ಬಾಣಲಿಗೆ ಕಡಲೆ ಗಿಡ ಹಿಂಗೆ ಹಾಕ್ತೀನಿ. ಹಾಕ್ಬಿಟ್ಟು ಒಂದಿಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಹಿಂಗೆ ರೋಸ್ಟ್ ಮಾಡೋದು. ರೋಸ್ಟ್ ಮಾಡಾದಮೇಲೆ ಇದೇ ನನ್ನ ಈವ್ನಿಂಗ್ ಸ್ನ್ಯಾಕ್ಸ್. ಟೀ ಜೊತೆಗೆ ಇದನ್ನೇ ತಿಂತೀನಿ ಇವಾಗ. ಗೈಸ್ ಮಜ್ಜಾ ಏನಾಯಿತು ಅಂದರೆ, ಇವಾಗ ಫ್ರೈ ಮಾಡ್ತಿದ್ನಲ್ಲ, ಅದು ಬಟ್ಲಿಗೆ ಹಾಕಿ ತೊಗೊಂಬರ್ತಿದ್ದೆ. ಬಿಸಿ ಇತ್ತು, ಒಂದು ಕೈಲಿ ಫೋನ್ ಇತ್ತು, ಫೋನ್ ದಬಾಕೊಂಡಿತ್ತು. ಇವತ್ತಾನೆ ಬೆಳಗ್ಗೆ ಅಂದ್ಕೊತಿದ್ದೆ ಹೊಸ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು, ಸ್ವಲ್ಪ ಗಲೀಜಾಗಿದೆ ಅಂತ. ಇವತ್ತು ಫೋನ್ ಬಿತ್ತು ಸ್ಕ್ರೀನ್ ಗಾರ್ಡ್ ಹೊಡೆದೋಗಿದೆ, ಅಂದರೆ ಜಾಸ್ತಿ ಹೊಡೆದೋಗಿದೆ, ಸ್ವಲ್ಪ ಕ್ರ್ಯಾಕ್ ಆಗಿದೆ. ಸೊ ಸಂಜೆ ಹೋಗಿ ಫಸ್ಟ್ ಫೋನ್ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೋಬೇಕು. ತುಂಬ ಕೆಲಸಗಳಿದೆ. ಆ್ಯಂಡ್ ಇವತ್ತು ಸಂಡೇ, ನಾನು ಸ್ವಲ್ಪ ನನ್ನ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ತುಂಬ ಧೂಳಾಗಿತ್ತು. ಸೊ ಬೆಡ್ ಸ್ಪ್ರೆಡ್ ಹಂಗೆ ಕೊಡುತ್ತಿದ್ದೆ, ಇನ್ನೊಂದು 2 ದಿವಸ ಆದಮೇಲೆ ಚೇಂಜ್ ಮಾಡೋಣ ಅಂತ. ಬಟ್ ಟೇಬಲ್ಲು ಮತ್ತು ಇದೆಲ್ಲ ಕ್ಲೀನಾಗಿರಲಿಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಸಂಡೇ ನಾನು ಏನಾರ ಒಂದು ಕುಕ್ಕಿಂಗ್ದು ಯಾವ್ದಾರು ಹಾಕೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಇವತ್ತು ನಾನ್ ವೆಜ್ ತರಿಸಲಿಲ್ಲ, ಬಿಕಾಸ್ ಅದು ಸುಬ್ರಹ್ಮಣ್ಯ ಅಂತೀನಿ, ಮಂತ್ರಾಲಯದಿಂದ ಬರ್ತಾ ಇದ್ದಾರೆ. ಸೊ ಬೇಡ, ಅವ್ರು ಬರ್ತಾರಲ್ಲ, ನಾನ್ ವೆಜ್ ಮಾಡೋದು ಬೇಡ, ಬೇಕಾದ್ರೆ ಟ್ಯೂಸ್ಡೇ ತರಿಸ್ತೀನಿ ಅಂತ ಅಂದು. ಸೊ ಅದಕ್ಕೋಸ್ಕರ ನಾನು ಸುಮ್ಮನಾದೆ.
ಗೈಸ್ ಮಂತ್ರಾಲಯದಿಂದ ಬಂದು ಎಲ್ಲದನ್ನು ಬನ್ನಿ ಬಾಕ್ಲ ತಿಕ್ಕೋಣ. ನೋಡಿ ಗೈಸ್ ಬಂದು ಟೈಮು ಕರೆಕ್ಟಾಗಿ 12 ಗಂಟೆ ಆಗಿದೆ. ಇವಾಗ ಬಂದೆಲ್ಲ ಬಗ್ ಬೇರೆ ನೋಡ್ತಾಳೆ ನನ್ನ. ನೋಡಿ ಗೈಸ್ ಮಂತ್ರಾಲಯದಿಂದ ಏನೇನೋ ಶಾಪಿಂಗ್ ಮಾಡ್ಕೊಂಬಂದಾರೆ. ನಾನು ಏನು ಬೇಕಾದ ವ್ಲಾಗ್ ಮಾಡ್ಬೋದಂತೆ ಅವ್ರ ಮಕ್ಕ ಮಾತ್ರ ತೋರ್ಸಂಗಿಲ್ವಂತೆ, ಯಾಕೆಂದರೆ ಎಲ್ಲ ನಿದ್ದೆಲ್ಲ ಅವರೇ. ಮೀನು ನೋಡಿ ಗೈಸ್, ಮೀನು ಇದೇನೋ ಗುದ್ಲಿ, ಇದೇನು ಪೀಪಿ, ಇದೇನೋ ಆಟ ಸಾಮಾನು, ಎಲ್ಲ ರಸ್ಸುಗೇನೋ ಇವೆಲ್ಲ. ಏನೇನು ತಗೋಬೇಕು ನೀವು ಇವಾಗ ಊದುಗಕ್ಕೆ? ಆಮೇಲೆ ಓಸ್ವಾಲ್ಗೆ ಏನಕ್ಕೆ ಹೋಗ್ಬೇಕು? ಬರೀ ಶಾಪಿಂಗು ಓಸ್ವಾಲ್ಗೆ ಹೋಗಿ. ಓಕೆ ಗೈಸ್, ಎಲ್ಲರೂ ಓಸ್ವಾಲ್ಗೆ ಹೋಗಿದ್ದಾರೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ನನ್ನ ಮನೇಲೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮಮ್ಮನ ಕಾಯ್ತಿದ್ದೆ. ನಮ್ಮಮ್ಮ ಬಂತು, ಇವಾಗ ಹೊರಡಬೇಕು ಓಸ್ವಾಲ್ಗೆ. ಸುಮ್ಮನೆ ಟೈಮ್ ಪಾಸ್ ಶಾಪಿಂಗ್ ಮಾಡೋಕ್ಕೆ. ನಮ್ಮಮ್ಮ ಏನಪ್ಪ ಕಾಣ್ತೀನಿ. ಅಮ್ಮ ಅಲ್ಲಿ ನಮ್ಮ ದೊಡ್ಡಮ್ಮ, ಇಲ್ಲಿ ನಮ್ಮ ತಾತ ಅಕ್ಕ ಇಬ್ಬರು ಆ ಕಾಡಕ್ಕೆ ಕೇಳ್ಬಿಟ್ಟಿದ್ದಾರೆ ಶಾಪಿಂಗ್ ಮಾಡೋಕ್ಕೆ. ಇಲ್ಲಿ ಊರಿಬ್ರು ಸುಮ್ಮ ಕುಂತ್ಕೊಂಡ. ನೋಡಿ ಇವರೆಲ್ಲ ಗೋಲ್ಡನ್ಗೆ ಬಂದ್ಬಿಟ್ಟು ಸೀರೆ ನೋಡ್ತಾವ್ರೆ ಇಲ್ಲಿ ಎಲ್ಲ. ವೈಟ್ ಕಲರ್ ಒಂದು ಸೀರೆ ಇತ್ತು ಗೈಸ್, ಕಾಣ್ತಾ ಇಲ್ಲ, ಎಲ್ಲೋಯ್ತು ಗೊತ್ತಿಲ್ಲ. ಅದೊಂದು ತುಂಬ ಚೆನ್ನಾಗಿತ್ತು. ನಿಂದ ಹುಡುಕ್ತಿದ್ದೀನಿ ಇದೆಲ್ಲ. ಗೈಸ್ ಕಡಲೆ ಗಿಡ ತಿಂತಾ ಇದ್ದೀವಿ. ನನಗೂ ಸಿಂಚನಗೆ ಬೋರಾಯಿತು. ಸುಮ್ಮನೆ ವಿಂಡೋ ಶಾಪಿಂಗ್ ಅಂತ ಹೋಗಿದ್ದಲ್ಲ, ಬೋರಾಯಿತು ಅಂದ್ಬಿಟ್ಟು ನಾನೇ ಸಿಂಚನೆ ಬಂದ್ವಿ ಕಡಲೆ ಗಿಡ ತೊಗೊಂಡು. ಗೈಸ್ ಗುಡ್ ಮಾರ್ನಿಂಗ್. ಆ್ಯಂಡ್ ನಿನ್ನೆ ವ್ಲಾಗು ಓಸ್ವಾಲಿಂದ ಬಂದಮೇಲೆ ಏನು ಮಾಡಲಿಲ್ಲ. ಅದಾದಮೇಲೆ ನಾನು ಊಟ ಏನು ಮಾಡಲಿಲ್ಲ ಅನ್ಸುತ್ತೆ. ಊಟ ಮಾಡಿ ಮಲ್ಕೊಂಡಿದ್ದೆ. ಸಂಜೆ ಕಮ್ಮಡಮ್ಮ ಊರಿಗೆ ಹೋಯ್ತು. ಆದಮೇಲೆ ಸಿಂಚನ ಹೋಯ್ತು. ಸೊ ನಾನು ಏನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ತಾರಕ ಇಲ್ಲೇ ಇದೆ. ಸೊ ಇವತ್ತು ನಮ್ಮಮ್ಮ ಭಾನುವಾರ ನಾನ್ ವೆಜ್ ಮಾಡಿರಲಿಲ್ಲ ಹೇಳಿದ್ನಲ್ಲ. ಸೊ ಇವತ್ತು ಮಟನ್ ತರಿಸಿದೆ, ಚಾಪ್ಸ್ ಮತ್ತು ಮಟನ್ ಸಾರು. ತಾರಕ ಮಾಡುತ್ತೆ. ಬಪ್ಪಿ ಅಂತ ತೋರಿಸಿದ್ರೆ ನಾನು ಆಲ್ರೆಡಿ ನನ್ನ ಮನೆ ಮಟನ್ ಚಾಪ್ಸಿನ ರೆಸಿಪಿ ಹಾಕಿದ್ದೀನಿ ಮುಂಚೆನೇ. ಒಂದು ಸಪ್ರೇಟ್ ವ್ಲಾಗೇ ಇದೆ. ರೆಸಿಪಿ ಬೇಕು ಅಂದರೆ ಹೋಗಲ್ಲಿ ಚೆಕ್ ಮಾಡಿ. ನಮ್ಮ ಮನೆ ಮಟನ್ ಚಾಪ್ಸ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಆ್ಯಂಡ್ ಈಗೊಂದು ರೀಲ್ ಶೂಟ್ ಮಾಡಬೇಕು. ಸೊ ಒಂದು ಸ್ನಾನ ಮಾಡಿಕೊಂಡು, ಇನ್ನೂ ಸ್ನಾನ ಆಗಲ್ಲ ಗೈಸ್, ಸ್ನಾನ ಮಾಡಿಕೊಂಡು ಒಂದು ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಾಲೂಕು ಚಾಪ್ಸ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಇಲ್ಲಿ ಮಟನ್ ಸಾರು ತುಂಬ ದಿನ ಆಗಿತ್ತು ತಿಂದು. ಓಕೆ ಗೈಸ್, ಇವತ್ತು ಡೇ 26 ಡಿಸೆಂಬರ್ ಆಯಿತಾ. ಆ್ಯಂಡ್ ಇವಾಗ ನಾನು ಜ್ಯೂಸ್ನ ಹಸಿಕೇನೆ ಶ್ರುತಿಯಕ್ಕ, ಜೀವಿತಕ್ಕ ಆ್ಯಂಡ್ ಮಕ್ಕಳು ಬಂದಿದ್ದಾರೆ. ಕಾಸ್ಮಿಕ್ ಕೆಫೆಗೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಜ್ಯೂಸ್ನ ಅವರ ಮಿಸ್ಕಮ್ಯುನಿಕೇಷನಿಂದ ನಾನು ಜ್ಯೂಸ್ನ ಬೇಗ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ. ಸೊ ಅದು ಬರೋ ತನಕ ನಾನು ಒಂದು ಫಿಲ್ಟರ್ ಕಾಫಿ ಹೇಳಿ ವೆಯ್ಟ್ ಮಾಡ್ತಿದ್ದೆ. 31 ಹಲೋ ಸ್ಮೈಲ್. ಇಬ್ಬರಿಗೆ ಪ್ರೈಸ್ ತೋರಿಸಿ. ಸೊ ಗೈಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಸಪೋಸ್ ಟು ಎಂಡ್ 27th. ಇವತ್ತು 29th ಅನಿಸುತ್ತೆ, 29th 30th ಅನಿಸುತ್ತೆ. ಸೊ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗು ಬೆಂಗಳೂರಲ್ಲಿ ಇದ್ದೀನಿ. ಸೊ ಬೆಂಗಳೂರು ವ್ಲಾಗ್ ಬರುತ್ತೆ ಜಾಸ್ತಿ. ಐ ಡೋಂಟ್ ನೋ, ನ್ಯೂ ಇಯರ್ ಪ್ಲ್ಯಾನ್ಸು ಜಾಸ್ತಿ ಏನೂ ಇಲ್ಲ. ನನ್ನ ಕಸಿನ್ಸ್ ಹೊರಗಡೆ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಕಸಿನ್ಸ್ ಎಲ್ಲ ಇದ್ದಾಗ ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.